ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನವರಾತ್ರಿಯ 2ನೇ ದಿವಸ ಇವತ್ತು ತಾಯಿ ದುರ್ಗಾದೇವಿ ಬ್ರಹ್ಮಚಾರಿಣಿಯ ಅವತಾರವನ್ನು ತಾಳ್ತಾಳೆ. ಈಕೆ ಶಿವನನ್ನು ಒಲಿಸಿಕೊಳ್ಳಲು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮಚಾರಿಣಿ ಅನ್ನೋ ರೂಪವನ್ನು ತಾಳ್ತಾಳೆ. ಈಕೆಯನ್ನು ತಪಸ್ಸಿನ ದೇವತೆ ಅಂತ ಕೂಡ ಕರೀತಾರೆ. ಬ್ರಹ್ಮ ಅಂದರೆ ತಪಸ್ಸು, ಚಾರಿಣಿ ಅಂದರೆ ನಡೆಸುವವರು ಅಂತ. ಈಕೆಯ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲ ಇರ್ತದೆ. ಈಕೆಗೆ ಮಲ್ಲಿಗೆ ಹೂ ಅಂದರೆ ಬಹಳ ಇಷ್ಟ. ಹಾಗೆ ಈಕೆಯನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರಿಗೆ ತ್ಯಾಗ, ಸಂಯಮ, ತಪಸ್ಸು, ಪುಣ್ಯವು ಲಭಿಸುತ್ತೆ. ಸ್ನೇಹಿತರೆ, ಈಗ ನಾವು ನಿನ್ನೆ ಒಂದು ಪೂಜೆ ಮಾಡಿರೋ ಪದ್ಯವನ್ನು ಹೇಳಿದ್ವಿ. ಅದು ಹಳ್ಳಿಯ ಹಳೆಯ ಹಾಡು, ಅಂದರೆ ಸಾಂಪ್ರದಾಯಿಕ ಹಾಡು. ಸ್ನೇಹಿತರೆ, ಈ ಹಾಡುಗಳಿಗೆ ಯಾವುದೇ ಅಂಕಿತಗಳಿಲ್ಲ. ಅಂದರೆ ದಾಸರ ಪದ್ಯಗಳ ಹಾಗೆ ಅಂಕಿತಗಳು ಇಂಥವರೇ ಬರೆದವರು ಅಂತಿಲ್ಲ. ಇದು ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದು, ಅಂದರೆ ಹಳ್ಳಿಯಲ್ಲೇ ಹೋಗ್ತದನೋ ಅನ್ನೋ ಒಂದು ಭಯ ಇದೆ. ಹಾಗಾಗಿ ಎಲ್ಲರಿಗೂ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ಕೆಲವು ಸಾಂಪ್ರದಾಯಿಕ ಹವ್ಯಕ ಹಾಡುಗಳನ್ನು ನಾನು ಇಲ್ಲಿ ಹಾಡ್ತಾ ಇದ್ದೇನೆ. ಇವತ್ತು ನಾನು ದೇವಿಗೆ ನೈವೇದ್ಯವನ್ನು ಸಮರ್ಪಿಸುವ ಒಂದು ಹಾಡನ್ನು ಹಾಡ್ತಾ ಇದ್ದೇನೆ. ಕೇಳೋಣ ಬನ್ನಿ. ಮತ್ತು ನಿಮಗೆ ಇಷ್ಟ ಆದರೆ ಕಲ್ತ್ಕೊಳ್ತೀರಾ ಅಲ್ವಾ? ಮತ್ತು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಇಟ್ಟ ಭೋಜನವ ಮಾಡೆ ರಾಜೇಶ್ವರಿ ಕಷ್ಟವ ಪರಿಹರಿಸೆ. ಇಟ್ಟ ಭೋಜನ ಮಾಡಿ ಸೃಷ್ಟಿಗೀಶನ ರಾಣಿ ಇಟ್ಟಿರುವ ಪರಿ ಭಕ್ಷ್ಯದ ಪಣಿವೇಣಿ. ಇಟ್ಟ ಭೋಜನವ ಮಾಡೆ ರಾಜೇಶ್ವರಿ ಕಷ್ಟವ ಪರಿಹರಿಸೆ. ಉಪ್ಪು ಉಪ್ಪಿನಕಾಯಿಯ ಬಡಿಸಿ ಒಳ್ಳೆ ಹಪ್ಪಳ ಸಂಡಿಗೆಯ ಒಪ್ಪುವ ಪರಿ ಪಲ್ಲೆಗಳನ್ನೇ ತಂದು ಸರ್ಪವೇಣಿಯೇ ಇಂದು ಬಡಿಸುತ್ತಲಿರುವರು. ಇಟ್ಟ ಭೋಜನವ ಮಾಡೆ ರಾಜೇಶ್ವರಿ ಕಷ್ಟವ ಪರಿಹರಿಸೆ. ಲಾಡು ಲಡ್ಡಿಗೆಗಳನ್ನು ಚಕ್ಕುಲಿ ವಡೆ ಪೂರಿ ಪಾಯಸಗಳನ್ನು ಈ ರೀತಿಯೊಳು ತಂದು ನೀಡುತ್ತಿರುವೆ ನೋಡೆ. ಮೂರ್ಜಗದೊಡೆಯಳೆ ಭಕ್ಷ್ಯ ಭೋಜನ ಮಾಡೆ. ಇಟ್ಟ ಭೋಜನವ ಮಾಡೆ ರಾಜೇಶ್ವರಿ ಕಷ್ಟವ ಪರಿಹರಿಸೆ. ಘೃತವು ಪಾಯಸಗಳನ್ನು ಅಭಿಗರಿಸಿ ಮತ್ತಿತರ ಪಾಕಗಳನ್ನು ಪತಿತ ಪಾವನೆ ನಿನಗೆಂದು ಸತಿಯರೆಲ್ಲ ಸ್ತುತಿಸುತ್ತ ತಂದು ನೀಡಿರುವ ಭಕ್ಷ್ಯಗಳೆಲ್ಲ. ಇಟ್ಟ ಭೋಜನವ ಮಾಡೆ ರಾಜೇಶ್ವರಿ ಕಷ್ಟವ ಪರಿಹರಿಸೆ. ಯಾಲಕ್ಕಿ ಲವಂಗವ ಕೂಡಿಸಿ ತಂದು ಕ್ಷೀರ ಪಾಯಸ ನೋಡವ್ವ. ಮೂಟ ಜನರ ಭಕ್ತಿ ಗೊಲಿದು ಭಕ್ಷ್ಯವನುಂಡು ಕಾರ್ಯವಿಧ ವೀಳ್ಯ ಭೋಜನಕ್ಕೆಂದು. ಇಟ್ಟ ಭೋಜನವ ಮಾಡೆ ರಾಜೇಶ್ವರಿ ಕಷ್ಟವ ಪರಿಹರಿಸೆ. ಕರ್ಪೂರದಾರತಿಯ ಬೆಳಗಿ ಬಾಹು ವಿಪ್ರರ ಘೋಷಗಳ ಗೈಯುತ್ತ ಮಂತ್ರ ಪುಷ್ಪಗಳ ಸಮರ್ಪಿಸಿ
ಷೋಡಶೋಪಚಾರ ಪೂಜೆ ಸಮರ್ಪಿಸಿ ಇಟ್ಟ ಭೋಜನವ ಮಾಡೆ ರಾಜೇಶ್ವರಿ ಕಷ್ಟವ ಪರಿಹರಿಸೆ ಇಟ್ಟ ಭೋಜನ ಮಾಡೆ ಸೃಷ್ಟಿಗೀಶನ ರಾಣಿ ಇಟ್ಟಿರುವ ಪರಿ ಭಕ್ಷದ ಪಣಿವೇಣಿ ಇಟ್ಟ ಭೋಜನವ ಮಾಡೆ ರಾಜೇಶ್ವರಿ ಕಷ್ಟವ ಪರಿಹರಿಸೆ. ಧನ್ಯವಾದಗಳು. ಮುಂದಿನ ಮತ್ತೊಂದು ಹಾಡಿನೊಂದಿಗೆ ಮತ್ತೆ ಭೇಟಿಯಾಗೋಣ. ನವರಾತ್ರಿಯ ಶುಭಾಶಯಗಳು.